ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ಭೃಗುವು ನಾನು, ಶಬ್ದಗಳಲ್ಲಿ ಓಂಕಾರವು ನಾನು, ಯಜ್ಞಗಳಲ್ಲಿ ಜಪಯಜ್ಞವು ನಾನು, ಸ್ಥಿರವಾದ ಪರ್ವತಗಳಲ್ಲಿ ಹಿಮಾಲಯವು ನಾನು. ಈ ಪ್ರಪಂಚದ ಸೃಷ್ಟಿಗೆ ಬ್ರಹ್ಮನು ಸಂಕಲ್ಪಿಸಿ 10 ಮಹಾನ್ ಋಷಿಗಳನ್ನು ಸೃಷ್ಟಿಸಿದನು. ಇವರನ್ನು ಪ್ರಜಾಪತಿ ಎಂದು ಕರೆಯಲಾಗುತ್ತದೆ. ಈ ಮಹಾನ್ ಋಷಿಗಳಿಂದಲೇ ಲೋಕದಲ್ಲಿ ಜನರು ಹುಟ್ಟಿದರು ಎನ್ನಲಾಗುತ್ತದೆ. ಮನುಷ್ಯರೆಲ್ಲರೂ ಈ ಋಷಿಗಳ ವಂಶಸ್ಥರು ಹಾಗೂ ಸೃಷ್ಟಿಕರ್ತ ಬ್ರಹ್ಮನಿಂದಲೇ ಬಂದವರು. ಭೃಗು ಸಂಹಿತೆಯ ಮೂಲಕ ಮನುಷ್ಯನ ವರ್ತಮಾನವನ್ನು ಹಾಗೂ ಆತನ ಹಿಂದಿನ ಜೀವನದ ತಪ್ಪುಗಳನ್ನು ತಿಳಿದು ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯ. ಅಲ್ಲದೆ ಮನುಷ್ಯನ ಇಂದಿನ ಕಷ್ಟಗಳಿಗೆ ಸಾಂತ್ವನ ಪಡೆದು ಇರುವ ಇತಿಮಿತಿಯಲ್ಲೇ ಸುಂದರ ಜೀವನ ನಡೆಸಲು ಸಾಧ್ಯ ಎನ್ನಲಾಗುತ್ತದೆ. ಈ ಋಷಿಗಳಲ್ಲಿ ಒಬ್ಬರಾದ ಭೃಗು ಮಹರ್ಷಿ ಎನ್ನುವ ಮೂಲಕ ಮನುಷ್ಯರ ಉತ್ಪತ್ತಿಗೆ ಕಾರಣ ತಾನು ಎನ್ನುತ್ತಿದ್ದಾನೆ. ಓಂಕಾರವನ್ನು ಸೃಷ್ಟಿಯ ಮೂಲ ಶಬ್ದ ಎನ್ನಲಾಗುತ್ತದೆ. ಸೃಷ್ಟಿ ಸ್ಥಿತಿ ಲಯಕರ್ತರೂ ತ್ರಿಮೂರ್ತಿಗಳೂ ಆದ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಪ್ರತಿನಿಧಿಸುವ ಈ ಮಂತ್ರದಲ್ಲಿ 3 ಭಾಗಗಳಿವೆ. ಅ ಎಂಬ ಶಬ್ದ ನಾಭಿಯಿಂದ ಆರಂಭವಾಗಿ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಪ್ರತಿನಿಧಿಸಿದರೆ, ಉ ಎನ್ನುವ ಶಬ್ದ ಹೃದಯ ಭಾಗವನ್ನು ಸ್ಪಂದಿಸಿ ಪಾಲನಾಕರ್ತನಾದ ವಿಷ್ಣುವನ್ನು ಪ್ರತಿನಿಧಿಸುತ್ತದೆ. ಅಂ ಎನ್ನುವ ಶಬ್ದ ಗಂಟಲು ಭಾಗದಿಂದ ತಲೆಯ ಮಧ್ಯಭಾಗದವರೆಗೂ ಸ್ಪಂದಿಸುವ ಮೂಲಕ ಲಯಕರ್ತನಾದ ಮಹೇಶ್ವರನನ್ನು ಪ್ರತಿನಿಧಿಸುತ್ತದೆ. ಓಂಕಾರ ಹೇಳುವ ಮೂಲಕ ದೇಹದಲ್ಲಿ ನಡೆಯುವ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಸುಗಮವಾಗಿ ನಡೆಯುತ್ತದೆ. ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ತಾಪವನ್ನು ನಿಯಂತ್ರಣಕ್ಕೆ ಪಡೆದು ಸಮತ್ವ ಸಾಧಿಸುವುದೇ ತಪಸ್ಸು. ಯಾವುದೇ ಶಬ್ದವನ್ನು ನಿರಂತರ ಹೇಳುತ್ತಾ ಇರುವುದನ್ನು ಜಪಯಜ್ಞ ಎನ್ನಲಾಗುತ್ತದೆ. ಸ್ಥಿರವಾದ ಪರ್ವತಗಳಲ್ಲಿ ಹಿಮಾಲಯವು ತಾನು ಎನ್ನುವ ಮೂಲಕ ತಾನು ಸ್ಥಿರ ಹಾಗೂ ಅಚಲನು ಎಂಬುದನ್ನು ದೃಢಪಡಿಸುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.